ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಅತ್ಯಂತ ಪ್ರಮುಖ ವ್ರತಗಳಲ್ಲಿ ವಿಜಯ ಏಕಾದಶಿ ವ್ರತವೂ ಒಂದು. ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಏಕಾದಶಿಗೆ ವಿಶೇಷ ಮಹತ್ವವಿದ್ದು, ಅದರಲ್ಲೂ ವಿಜಯ ಏಕಾದಶಿಯನ್ನು ವಿಜಯ, ಯಶಸ್ಸು ಮತ್ತು ಪ್ರಗತಿಯ ಸಂಕೇತವಾಗಿ ಕಾಣಲಾಗುತ್ತದೆ. 2026ರಲ್ಲಿ ವಿಜಯ ಏಕಾದಶಿ ವ್ರತವು ಫೆಬ್ರವರಿ 13ರಂದು ಶುಕ್ರವಾರದಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಭಗವಾನ್ ವಿಷ್ಣುವಿನ ಆರಾಧನೆಗೆ ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ವಿಜಯ ಏಕಾದಶಿಯಂದು ಉಪವಾಸ, ಪೂಜೆ ಮತ್ತು ನಿಯಮಬದ್ಧ ವ್ರತಾಚರಣೆ ಮಾಡುವುದರಿಂದ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸು ದೊರೆಯುತ್ತದೆ ಎಂಬ ಧಾರ್ಮಿಕ ನಂಬಿಕೆಯಿದೆ. ವೈಯಕ್ತಿಕ ಜೀವನವಾಗಲಿ, ಉದ್ಯೋಗವಾಗಲಿ, ವ್ಯವಹಾರವಾಗಲಿ ಅಥವಾ ಆಧ್ಯಾತ್ಮಿಕ ಮಾರ್ಗವಾಗಲಿ, ಎಲ್ಲ ಹಂತಗಳಲ್ಲೂ ವಿಜಯವನ್ನು ಪಡೆಯಲು ಈ ವ್ರತ ಸಹಾಯಕವಾಗುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಅದಕ್ಕಾಗಿಯೇ ಅನೇಕ ಭಕ್ತರು ವಿಜಯದ ಮೆಟ್ಟಿಲುಗಳನ್ನು ಏರುವ ಸಂಕಲ್ಪದೊಂದಿಗೆ ಈ ದಿನ ವಿಷ್ಣುವಿನ ಆರಾಧನೆಯನ್ನು ಮಾಡುತ್ತಾರೆ. ವಿಜಯ ಏಕಾದಶಿಯ ದಿನ ಪೂಜೆ ಮಾಡುವಾಗ ಮೊದಲು ಕಲಶವನ್ನು ಸ್ಥಾಪಿಸಬೇಕು. ಆ ಕಲಶದ ಮೇಲೆ ಶ್ರೀಹರಿಯ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಭಕ್ತಿಯಿಂದ ಪೂಜೆಯನ್ನು ಆರಂಭಿಸಬೇಕು. ಪೂಜೆಯ ಸಮಯದಲ್ಲಿ ಬಿಳಿ ಚಂದನ ಅಥವಾ ಗೋಪಿ ಚಂದನವನ್ನು ಹಣೆಗೆ ಹಚ್ಚಿಕೊಳ್ಳುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ನಂತರ ವಿಷ್ಣುವಿಗೆ ಪಂಚಾಮೃತ, ಹೂವುಗಳು ಹಾಗೂ ಆ ಋತುವಿನಲ್ಲಿ ಲಭ್ಯವಾಗುವ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಉಪವಾಸವನ್ನು ಸಂಪೂರ್ಣವಾಗಿ ಪಾಲಿಸಲು ಸಾಧ್ಯವಾಗದವರು ಇಡೀ ದಿನ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಪೂಜೆ ಮಾಡಬಹುದು. ಸಂಜೆ ವೇಳೆಗೆ ಆಹಾರ ಸೇವಿಸುವ ಮೊದಲು ಪೂಜೆ ಮತ್ತು ಆರತಿಯನ್ನು ಕಡ್ಡಾಯವಾಗಿ ಮಾಡಬೇಕು. ಮರುದಿನ ಬೆಳಿಗ್ಗೆ ಪೂಜೆಗೆ ಬಳಸಿದ ಕಲಶ ಹಾಗೂ ಆಹಾರ ಧಾನ್ಯಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡುವುದು ಅತ್ಯಂತ ಪುಣ್ಯಕರವಾಗಿದೆ. ವಿಜಯ ಏಕಾದಶಿಯಂದು ಕೆಲವು ವಿಶೇಷ ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯ. ಉಪವಾಸವನ್ನು ಪಾಲಿಸುವುದು ಅತ್ಯುತ್ತಮವಾದರೂ ಅದು ಸಾಧ್ಯವಾಗದಿದ್ದರೆ ಅನ್ನ ಹಾಗೂ ಭಾರವಾದ ಆಹಾರವನ್ನು ಸೇವಿಸಬಾರದು. ಈ ದಿನ ರಾತ್ರಿಯ ಪೂಜೆಗೆ ವಿಶೇಷ ಮಹತ್ವವಿದ್ದು, ರಾತ್ರಿ ಸಮಯದಲ್ಲೂ ದೇವರ ಸ್ಮರಣೆ ಮತ್ತು ಆರಾಧನೆ ಮಾಡಬೇಕು. ಯಾರ ಮೇಲೂ ಕೋಪಗೊಳ್ಳದೆ, ಕಡಿಮೆ ಮಾತನಾಡಿ, ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಂಡು ಶಿಸ್ತುಬದ್ಧ ಜೀವನವನ್ನು ನಡೆಸುವುದು ಈ ವ್ರತದ ಮುಖ್ಯ ಅಂಶವಾಗಿದೆ. ವಿಜಯ ಏಕಾದಶಿಯ ಮಹತ್ವವನ್ನು ವಿವರಿಸುವ ಒಂದು ಪೌರಾಣಿಕ ಕಥೆಯೂ ಇದೆ. ತ್ರೇತಾಯುಗದಲ್ಲಿ ಶ್ರೀರಾಮನು ಲಂಕಾಕ್ಕೆ ಹೋಗುವ ಸಲುವಾಗಿ ಸಮುದ್ರ ತೀರವನ್ನು ತಲುಪಿದಾಗ ಸಮುದ್ರ ದೇವನಿಗೆ ದಾರಿ ಮಾಡಿಕೊಡುವಂತೆ ಪ್ರಾರ್ಥಿಸಿದನು. ಆದರೆ ಸಮುದ್ರ ದೇವನು ದಾರಿ ನೀಡಲಿಲ್ಲ. ಆಗ ಋಷಿಗಳ ಸಲಹೆಯಂತೆ ಶ್ರೀರಾಮನು ವಿಜಯ ಏಕಾದಶಿಯ ಉಪವಾಸವನ್ನು ವಿಧಿವಿಧಾನಗಳೊಂದಿಗೆ ಆಚರಿಸಿದನು. ಅದರ ಫಲವಾಗಿ ಸಾಗರವು ದಾರಿಯನ್ನು ಒದಗಿಸಿತು ಮತ್ತು ರಾಮನು ಲಂಕೆಗೆ ತೆರಳಿ ರಾವಣನ ಮೇಲೆ ವಿಜಯ ಸಾಧಿಸಿದನು. ಈ ಘಟನೆಯಿಂದಾಗಿ ಈ ಏಕಾದಶಿಗೆ ವಿಜಯ ಏಕಾದಶಿ ಎಂಬ ಹೆಸರು ಬಂದಿತು ಎಂಬ ನಂಬಿಕೆಯಿದೆ. ವಿಜಯ ಏಕಾದಶಿಯಂದು ಕೆಲವು ವಿಶೇಷ ಪರಿಹಾರಗಳನ್ನು ಮಾಡಿದರೆ ನಿರ್ದಿಷ್ಟ ಆಸೆಗಳು ಈಡೇರಬಹುದು ಎಂದು ಧಾರ್ಮಿಕವಾಗಿ ನಂಬಲಾಗಿದೆ. ಯಾವುದೇ ವಿಶೇಷ ಆಸೆಯ ಈಡೇರಿಕೆಗೆ ಈ ದಿನ ಸ್ನಾನದ ನಂತರ ಸೂರ್ಯ ದೇವರಿಗೆ ಗಂಗಾಜಲವನ್ನು ಅರ್ಪಿಸಿ ನಂತರ ಶ್ರೀರಾಮನ ಆರಾಧನೆ ಮಾಡಬೇಕು. 11 ಬಾಳೆಹಣ್ಣುಗಳು, ಲಡ್ಡುಗಳು, ಕೆಂಪು ಹೂವುಗಳು, 11 ಧೂಪದ್ರವ್ಯಗಳು ಮತ್ತು 11 ದೀಪಗಳನ್ನು ಬೆಳಗಿಸಿ ಖರ್ಜೂರ ಮತ್ತು ಬಾದಾಮಿಗಳನ್ನು ಅರ್ಪಿಸಿ ಓಂ ಸೀತಾಪತಯೇ ರಾಮ ರಾಮಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದು ಫಲಪ್ರದವೆಂದು ಹೇಳಲಾಗುತ್ತದೆ. ಉದ್ಯೋಗವನ್ನು ಪಡೆಯಲು ಬಯಸುವವರು ವಿಜಯ ಏಕಾದಶಿಯಂದು ಕಲಶದ ಮೇಲೆ ಮಾವಿನ ಎಲೆಗಳನ್ನು ಇಟ್ಟು ಬಾರ್ಲಿಯಿಂದ ತುಂಬಿದ ಪಾತ್ರೆಯನ್ನು ಸ್ಥಾಪಿಸಿ ದೀಪವನ್ನು ಬೆಳಗಿಸಬೇಕು. ನಂತರ 11 ಕೆಂಪು ಹೂವುಗಳು, 11 ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು.
ಸಂತಾನ ಪ್ರಾಪ್ತಿಗಾಗಿ ಆಸೆಯುಳ್ಳ ದಂಪತಿಗಳು ಈ ದಿನ ಒಟ್ಟಾಗಿ ದೇವರ ಪೂಜೆ ಮಾಡುವುದು ಶುಭಕರವೆಂದು ನಂಬಲಾಗುತ್ತದೆ. ಏಕಾದಶಿಯಂದು ಬೆಳ್ಳಿ ಪಾತ್ರೆಯಲ್ಲಿ ಹಾಲು ಮತ್ತು ಸಕ್ಕರೆ ಮಿಠಾಯಿಯನ್ನು ಬೆರೆಸಿ ಅಶ್ವತ್ಥ ಮರಕ್ಕೆ ನೈವೇದ್ಯ ಮಾಡುವುದರಿಂದ ಸುಂದರ ಹಾಗೂ ಯೋಗ್ಯ ಸಂತಾನ ಲಭಿಸುತ್ತದೆ ಎಂಬ ಧಾರ್ಮಿಕ ವಿಶ್ವಾಸವೂ ಇದೆ. ಈ ವ್ರತವು ವಿಶೇಷವಾಗಿ ವೃತ್ತಿಜೀವನದಲ್ಲಿ, ಪರೀಕ್ಷೆಗಳಲ್ಲಿ, ಕಾನೂನು ಸಂಬಂಧಿತ ವಿಚಾರಗಳಲ್ಲಿ ಹಾಗೂ ವೈಯಕ್ತಿಕ ಹೋರಾಟಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಧಾರ್ಮಿಕ ಗ್ರಂಥಗಳು ತಿಳಿಸುತ್ತವೆ. ಉದ್ಯೋಗದಲ್ಲಿ ಪ್ರಗತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯ, ನ್ಯಾಯಾಲಯದ ಪ್ರಕರಣಗಳಲ್ಲಿ ಅನುಕೂಲಕರ ತೀರ್ಪುಗಳು ಹಾಗೂ ಜೀವನದ ಸಂಕೀರ್ಣ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನು ಈ ವ್ರತ ನೀಡುತ್ತದೆ ಎಂದು ಭಕ್ತರು ನಂಬುತ್ತಾರೆ. ವಿಷ್ಣುವಿನ ಆರಾಧನೆಯ ಮೂಲಕ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮತ್ತು ಸ್ಥೈರ್ಯ ವೃದ್ಧಿಯಾಗುವುದರಿಂದ ನಿರ್ಣಯಗಳನ್ನು ಸಮರ್ಥವಾಗಿ ತೆಗೆದುಕೊಳ್ಳುವ ಸಾಮರ್ಥ್ಯವೂ ಹೆಚ್ಚಾಗುತ್ತದೆ. ವಿಜಯ ಏಕಾದಶಿಯ ಮತ್ತೊಂದು ಪ್ರಮುಖ ಫಲವೆಂದರೆ ನಕಾರಾತ್ಮಕ ಕರ್ಮಗಳ ಶಮನ. ಮಾನವನ ಜೀವನದಲ್ಲಿ ಅನೇಕ ಬಾರಿ ಅಜ್ಞಾತವಾಗಿ ಅಥವಾ ಅಜಾಗರೂಕತೆಯಿಂದ ನಡೆದ ತಪ್ಪುಗಳ ಪರಿಣಾಮವಾಗಿ ದುಃಖ, ಅಡೆತಡೆಗಳು ಮತ್ತು ಮನಸ್ಸಿನ ಅಶಾಂತಿ ಉಂಟಾಗುತ್ತದೆ. ವಿಜಯ ಏಕಾದಶಿಯ ವ್ರತಾಚರಣೆಯ ಮೂಲಕ ಈ ನಕಾರಾತ್ಮಕ ಕರ್ಮಗಳು ಕ್ರಮೇಣ ದೂರವಾಗುತ್ತವೆ ಮತ್ತು ಭಕ್ತಿಯಲ್ಲಿ ಸ್ಥಿರತೆ ಬರುತ್ತದೆ ಎಂಬ ನಂಬಿಕೆಯಿದೆ. ನಿಯಮಿತ ಉಪವಾಸ, ಜಪ, ಧ್ಯಾನ ಮತ್ತು ಪೂಜೆಗಳಿಂದ ಮನಸ್ಸು ಶುದ್ಧಗೊಳ್ಳುತ್ತದೆ ಹಾಗೂ ದೈವಿಕ ಅನುಗ್ರಹವನ್ನು ಪಡೆಯುವ ಮಾರ್ಗ ಸಾಧ್ಯವಾಗುತ್ತದೆ. ಈ ವ್ರತವು ದೇಹ ಮತ್ತು ಮನಸ್ಸನ್ನು ನಿರ್ವಿಷಗೊಳಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಕೂಡ ಹೇಳಲಾಗುತ್ತದೆ. ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆಯಿಂದ ದೇಹದಲ್ಲಿ ಸಂಗ್ರಹವಾಗಿರುವ ಅನಗತ್ಯ ವಿಷಪದಾರ್ಥಗಳು ಹೊರಹೋಗುತ್ತವೆ. ಇದರಿಂದ ದೈಹಿಕ ಆರೋಗ್ಯ ಸುಧಾರಣೆಯಾಗುತ್ತದೆ. ಜೊತೆಗೆ ಇಂದ್ರಿಯ ನಿಯಂತ್ರಣ ಮತ್ತು ಮನಸ್ಸಿನ ಏಕಾಗ್ರತೆಯಿಂದ ಆಂತರಿಕ ಸಮತೋಲನ ವೃದ್ಧಿಯಾಗುತ್ತದೆ. ಮನಸ್ಸಿನ ಚಂಚಲತೆ ಕಡಿಮೆಯಾಗಿದ್ದು ಶಾಂತಿ ಮತ್ತು ಸಮಾಧಾನವನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚುತ್ತದೆ. ವಿಜಯ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಆಚರಿಸುವುದರಿಂದ ಜೀವನದಲ್ಲಿ ಸಕಾರಾತ್ಮಕತೆ, ಸಂಪತ್ತು ಮತ್ತು ಸಾಮರಸ್ಯವು ವೃದ್ಧಿಯಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಕುಟುಂಬ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಹೆಚ್ಚಾಗಿ ಗೃಹದಲ್ಲಿ ಶಾಂತಿ ನೆಲೆಸುತ್ತದೆ. ಆರ್ಥಿಕವಾಗಿ ಸ್ಥಿರತೆ ಬಂದು ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಎಂಬ ವಿಶ್ವಾಸವೂ ಇದೆ. ಇದರಿಂದ ವ್ಯಕ್ತಿಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮತೋಲನ ಮತ್ತು ಸುಖದ ಅನುಭವ ಉಂಟಾಗುತ್ತದೆ. ಅತ್ಯಂತ ಮಹತ್ವವಾದ ನಂಬಿಕೆಯೊಂದೇನೆಂದರೆ ವಿಜಯ ಏಕಾದಶಿಯನ್ನು ಆಚರಿಸುವ ವ್ಯಕ್ತಿಗೆ ಹಿಂದಿನ ಹಾಗೂ ಪ್ರಸ್ತುತ ಜನ್ಮದ ಪಾಪಗಳಿಂದ ಮುಕ್ತಿಯನ್ನು ದೊರಕುತ್ತದೆ ಎನ್ನುವುದು. ವಿಷ್ಣುವಿನ ಕೃಪೆಯಿಂದ ಆತ್ಮಶುದ್ಧಿ ಸಾಧ್ಯವಾಗುತ್ತದೆ ಮತ್ತು ಮೋಕ್ಷ ಮಾರ್ಗದತ್ತ ಒಂದು ಹೆಜ್ಜೆ ಮುಂದಾಗಲು ಈ ವ್ರತ ಸಹಾಯಕವಾಗುತ್ತದೆ ಎಂದು ಶಾಸ್ತ್ರಗಳು ವಿವರಿಸುತ್ತವೆ. ಈ ಕಾರಣದಿಂದಲೇ ವಿಜಯ ಏಕಾದಶಿಯನ್ನು ಕೇವಲ ವಿಜಯದ ಸಂಕೇತವಲ್ಲ, ಆತ್ಮೋನ್ನತಿಯ ಪಥದ ಮಹತ್ವದ ಸಾಧನೆಯೆಂದು ಪರಿಗಣಿಸಲಾಗುತ್ತದೆ. ಒಟ್ಟಾರೆ ವಿಜಯ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಆಚರಿಸುವುದರಿಂದ ಶತ್ರುಗಳ ಮೇಲೆ ವಿಜಯ, ಜೀವನದಲ್ಲಿ ಯಶಸ್ಸು ಮತ್ತು ಆಂತರಿಕ ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಗಾಢವಾಗಿದೆ. ವಿಷ್ಣುವಿನ ಆರಾಧನೆಗೆ ಸಮರ್ಪಿತವಾಗಿರುವ ಈ ಪವಿತ್ರ ಏಕಾದಶಿಯು ಭಕ್ತರ ಜೀವನದಲ್ಲಿ ಹೊಸ ಆಶೆ, ಧೈರ್ಯ ಮತ್ತು ಪ್ರಗತಿಯನ್ನು ತರುವ ಒಂದು ಮಹತ್ವದ ದಿನವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.